ಸರ್ ಚನ್ನಪಟ್ಟಣ ಬೊಮ್ಮೆನಾಡು ಅಂತಾರೆ, ಆದ್ರೆ ಎಲ್ಲಿ ನೋಡಿದ್ರು ಕಸನೇ. 2 ದಿನ ಚನ್ನಪಟ್ಟಣ ಮುಗಿಯೋವರೆಗೂ ಕೂಡ ಕಸನೇ ಕಾಣುತ್ತೆ ಸರ್. ಚನ್ನಪಟ್ಟಣವನ್ನ ಬದಲಾವಣೆ ಮಾಡಬೇಕು. ಈಗ ಮುನ್ಸಿಪಾಲಿಟಿ ಆಫೀಸ್ ನೋಡಿದಿರಿ, ತಾಲೂಕು ಆಫೀಸ್ ನೋಡಿದಿರಿ, ಆಸ್ಪತ್ರೆ ನೋಡಿದಿರಿ, ಸ್ಮಶಾನದ ವಿಚಾರ ಎಲ್ಲ ಕೇಳಿದಿರಿ. ಪಾಪ ಬಡವರಿಗೆ ಸೈಟ್ ಹಂಚಿಲ್ಲ. ಇಲ್ಲಿ ಯಾಕಾಗ್ಲಿಲ್ವೋ ನನಗೆ ಇನ್ನು ಅರ್ಥ ಆಗ್ತಾ ಇಲ್ಲ. ಆ ಕಾಲಕ್ಕೆ ತಕ್ಕಂತೆ ಏನ್ ಬೇಕಾದ್ರೂ ಜಮೀನ ಖರೀದಿ ಮಾಡಿ ಎಲ್ಲ ಬಡವರಿಗೆ ಸೈಟ್ ಕೊಡಬೇಕಾಗಿತ್ತು, ಮನೆ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಮುಂದಕ್ಕೂ ನೆಕ್ಸ್ಟ್ ಇದೆ, ಬಹಳ ಬೀಡಿ ಕಾರ್ಮಿಕರೆಲ್ಲ ಇದ್ದಾರೆ, ಅದು ಕೂಡ ಏನು ಪ್ರಯತ್ನ ನಡೆದ ಕಾಣಲಿಲ್ಲ. ಪಾಪ ಎಲ್ಲ ಹೆಣ್ಮಕ್ಳು ನೋಡಿ, ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಎಂಡಾರ್ಸ್ಮೆಂಟ್ ಈಸ್ಕೊಳ್ಳೋಷ್ಟು ತಾಳ್ಮೆ ಆಗಿತ್ತು. ಈಗ ಎಂಡಾರ್ಸ್ಮೆಂಟ್ ಈಸ್ಕೊಳ್ಳದೆ ನನಗೆ ಡೈರೆಕ್ಟ್ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅಂದ್ರೆ ಅವರ ನೋವು, ಅವರ ದುಗ್ಡ ಎಷ್ಟಿದೆ ಅಂತೇಳಿ ಇದರಿಂದ ಅರ್ಥ ಆಗ್ತದೆ. ಇದಕ್ಕೆ ನಾನು ಉತ್ತರ ಕೊಡಬೇಕಾಗಿಲ್ಲ, ಮತದಾರರೇ, ಲೀಡರ್ಗಳೇ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನಾವು ಒಂದು ಅವಕಾಶ, ನಮಗೆ ಇವ್ರಿಗೆ ಸೇವೆ ಮಾಡಕ್ಕೆ ಒಂದು ಅವಕಾಶ. ನಾನು ಅಧಿಕಾರದಲ್ಲಿದ್ದೀನಿ, ಇದು ನನ್ನ ಕಾನ್ಸೆಪ್ಟ್. ಇದು ಏನ್ ನಾನು ಈ ಪದ್ಧತಿ ಏನಿದೆಯಲ್ಲ, ಇದು ನನ್ನೊಂದು ವಿಶೇಷವಾದಂತಹ ಒಂದು ಪದ್ಧತಿ. ಈ ಪದ್ಧತಿ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ. ನನ್ನ ರಾಜಕಾರಣದ ಅನುಭವದ ಮೇಲೆ ಜನರ ಸಮಸ್ಯೆಯನ್ನ ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಒಬ್ಬ ಪ್ರತಿನಿಧಿ ಆದವನು ಸಹಾಯ ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪದ್ಧತಿಯನ್ನ ಜನರಿಗೆ ಸೇವೆಯನ್ನ ಮಾಡಿ ಸರ್ಕಾರನೇ ಅವ್ರ ಮನೆ ಬಾಗಿಲು ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಹಿಂದೆ ಒಂದು ಸರ್ಕಾರ ಇತ್ತು, ನಾನು ಹೆಸರು ಹೇಳಕ್ ಹೋಗಲ್ಲ. ಹಿಂಗೆ ಅರ್ಜಿ ಇಸ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗೆ 500 ರೂಪಾಯಿ ಫಿಕ್ಸ್ ಮಾಡಿ ಕನಕಪುರದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಯಾರು ಅಂತ ಹೇಳಕ್ ಹೋಗಲ್ಲ. ಆಗ ನಾನು ಇದೇ ರೀತಿ ಪೆನ್ಷನ್ದು ಪ್ರತಿ ಮನೆಗೂ ಕಳಿಸಿಸ್ಬಿಟ್ಟು ಮಾಡಿಸ್ತೇನೆ. ಸುಮಾರು 13,000 ಜನಕ್ಕೆ ಪೆನ್ಷನ್ ₹1 ಒಬ್ರು ಕೊಡೋಕೆಲ್ದಂಗೆ ನಾನೇ ಈ ರೀತಿ ಅದಾಲತ್ ಮಾಡಿದೆ. ಸೊ ಎಲ್ಲ ಸೈಟು ಅಷ್ಟೇ, ಕನಕಪುರದಲ್ಲಿ ಪ್ರತಿ ವಾರ್ಡಲ್ಲೂ ಕೂತ್ಕೊಂಡು ನಾನೇ ಅರ್ಜಿ ತಗೊಂಡು ಅವ್ರ ಗಂಡ ಹೆಂಡತಿ ಇಬ್ಬರನ್ನು ಕರೆಸಿ ಸಭೆಯಲ್ಲಿ ನಿಲ್ಲಿಸಿ 3 ತಿಂಗಳು ಹಂಚಿದ್ದೀನಿ ಸೈಟ್. 3 ತಿಂಗಳು, 1 ತಿಂಗಳಲ್ಲ, 3 ತಿಂಗಳು ಹಂಚಿದ್ದೀನಿ. ಸೊ ಎಲ್ಲೂ ನಮಗೆ ಸಮಸ್ಯೆ ಏನು ತೊಂದರೆ ಆಗಲಿಲ್ಲ. ಇನ್ನ ಬೇಕಾದಷ್ಟು ಮಾಡೋದಿದೆ, ನಾನಿಲ್ಲ ಅಂತ ಹೇಳುದು. ಅದಕ್ಕೆ ಈಗ ಈ ಒಂದು ಚನ್ನಪಟ್ಟಣ ಬರಡು ನಾಡು ಆಗಬಾರ್ದು. ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದು, ಇವತ್ತು ಸಾಯಂಕಾಲ ಕೂಡ ನನಗೆ ಇನ್ನೊಂದು 15 ವಾರ್ಡ್ ಇದೆ, ಅಲ್ಲೆಲ್ಲ ಕೂಡ ಭೇಟಿ ಮಾಡ್ತೇನೆ, ಅವ್ರ ಸಮಸ್ಯೆ ಕೂಡ ಕೇಳ್ತೇನೆ. ಈಗ ನಾಳೆ ಆದ್ಮೇಲೆ ಈ ಸೈಟ್ಗೆ ಜಮೀನನ್ನ ಹುಡುಕುವಂತ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮಾಡಿ ಸ್ಯಾಂಕ್ಷನ್ ಮಾಡಿಸಿ ಅವರಿಗೆ ಸೈಟ್ ಹಂಚುವಂತ ಕೆಲಸ. ಈಗ ಯಾವ ಸೈಟು ಸರ್ಕಾರಿ ಜಮೀನು ಇದೆ ಕೂಡಲೇ ಟೇಕ್ ಓವರ್ ಮಾಡಿ ಅಲ್ಲಿ ಸೈಟ್ ಹಂಚುವಂತ ಕೆಲಸ ಈಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. ನಂಬರ್ 2, ಮನೆಗಳು ಕೂಡ ಸ್ಪೆಷಲ್ ಆಗಿ ಮನೆಗಳನ್ನ ತರುವಂತ ಕೆಲಸ. ಎರಡನೇದು, ಈಗಾಗಲೇ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಸಾಲ ಬೇಕಾದವರು ಕೂಡ ಪಟ್ಟಿ ಮಾಡ್ತಾ ಇದ್ದೀನಿ. ಎಲ್ಲ ನಿಗಮಗಳ ಹತ್ರ ಮಾತಾಡಿದ್ದೀನಿ, ಅಲ್ಲೂ ಕೂಡ ಅರ್ಜಿ ತೆಗೆದುಕೊಂಡು ಅವರಿಗೆ ಸಪರೇಟ್ ಈಗ ಯಾರು ಕೊಟ್ಟಿರ್ತಾರೆ ಅವರಿಗೆಲ್ಲ ಫಾರಂ ಕೊಟ್ಟು ತಿರ್ಗಾ ನಾನು ಅವರಿಗೆಲ್ಲ ಬಗೆಹರಿಸುವಂತ ಕೆಲಸ. ಕೆಲವು ಸ್ಮಶಾನಕ್ಕೆ ಕೇಳಿದ್ದಾರೆ, ಕೆಲವು ಕುಡಿಯೋ ನೀರಿನ ವಿಚಾರ ಕೇಳಿದ್ದಾರೆ, ಕೆಲವು ರಸ್ತೆ ಕೇಳಿದ್ದಾರೆ, ಇನ್ನ ಸಮುದಾಯ ಭವನ ಕೇಳಿದ್ದಾರೆ, ದೇವಸ್ಥಾನ ಕೇಳಿದ್ದಾರೆ. ಅದಕ್ಕೆಲ್ಲ ಸ್ಪೆಷಲ್ ಗ್ರಾಂಟ್ನ ವ್ಯವಸ್ಥೆ ಮಾಡಿ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗ್ತದೋ ಅಷ್ಟಿಷ್ಟು ಸಹಾಯ ಮಾಡಿ ಅವ್ರಿಗೊಂದು ಮುಕ್ತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಗರ ಅಥವಾ ಬೆಂಗಳೂರು ಗ್ರಾಮಾಂತರ ನಗರ, ಯಾಕಂದ್ರೆ ಇದು ಒಂದು ಹೊಸ ಘೋಷಣೆ. ಈಗಾಗಲೇ ಕನಕಪುರದವರು ಕೂಡ ಬಹಳಷ್ಟು ಬೆಂಗಳೂರಿಗೆ ಸೇರಿಸುವಂತ ಖುಷಿಯಲ್ಲಿದ್ದಾರೆ. ಇವಾಗ ಚನ್ನಪಟ್ಟಣ ಅಂದ್ರೆ ರಾಮನಗರನು ಬೆಂಗಳೂರಿಗೆ ಸೇರುತ್ತೆ. ಹೌದಪ್ಪ, ನಗರನ ಯಾವ್ದಾರ 2 ದಿನ ವೇಟ್ ಮಾಡಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು,
ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ಬೆಂಗಳೂರು ಜಿಲ್ಲೆ ಅಂದ್ರೆ ಇದ್ದಿದ್ದು ನಾವೆಲ್ಲ ಇದ್ದಿದ್ದೆ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೆ. ನಮ್ದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮ್ಗಿರೋ ಹೆಸರನ್ನ ನಾವೇ ಕಳ್ಕೋಬೇಕು. ನಮ್ಮ ರಾಮನಗರ ಡಿವಿಷನ್ ನಮ್ದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಟ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಅಂದ್ರೆ ಇವಾಗ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿ ಕುಣಿಗಲ್ವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಆಗುತ್ತೆ. ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಣಿಗಲ್ಲು ತುಮಕೂರು ಜಿಲ್ಲೆ. ಸರ್, ಈಗ ಹಿಂದಿದ್ದಂತ ಕುಮಾರಸ್ವಾಮಿಯವರು ರಾಮನಗರ ಮತ್ತೆ ಚನ್ನಪಟ್ಟಣವನ್ನ ಗೌರಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿರುವಾಗ ಪಾಲಿಕೆ ಮಾಡಬೇಕು. ಆದ್ರೆ ನೀವು ನೋಡಿದ್ರೆ ಬೆಂಗಳೂರಿನ ಸೇರ್ತೀವಿ. ಏನ್ ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ ಸಿಎಂ ಆಗಿದ್ರು, ಮಾಡಿದ್ರ? ನಾನು ಹೇಳ್ತೇನೆ, ಮಾತು ಮಾಡಿದ್ದು, ನಾನೇನೋ ಮಾತು ಕೊಟ್ಟು ನನ್ನ ಮಾತು ಉಳಿಸ್ಕೊಳ್ಳೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವಾಗ ಚನ್ನಪಟ್ಟಣದಲ್ಲಿ ಸೈಟ್ ಹಂಚೋ ವಿಚಾರವಾಗಿ ಪ್ರತಿಯೊಂದು ಸಭೆಯಲ್ಲಿ ಮಾತಾಡಿರುತ್ತೆ. ಗಡುವು ಏನಿದೆ ಸರ್? ಇಷ್ಟು ದಿನದೊಳಗಡೆ ಆಗುತ್ತೆ ಮನೆ ಅಥವಾ ಸೈಟ್ ಅನ್ನೋದ್ರ ಬಗ್ಗೆ? ಈಗ ಫಸ್ಟ್ ಟ್ಯಾಬಲ್ ಮಾಡ್ತೀವಿ, ಯಾರು ನಿಜವಾಗಿಲ್ಲ ಅನ್ನೋದು ಲಿಸ್ಟ್ ಮಾಡ್ತೀವಿ. ಕೆಲವರು ಮನೆ ಇರೋರು ಒಂದು ಸೈಟ್ ಕೊಡ್ತಾರೆ ಅಂತ ಅರ್ಜಿ ಕೊಟ್ಟಿರ್ತಾರೆ, ಅದೆಲ್ಲ ಪರಿಶೀಲನೆ ಮಾಡ್ತೀವಿ. ಅದಾದ್ಮೇಲೆ ಎಷ್ಟು ಬೇಕು ಅಂತ ತಿಳ್ಕೊಳ್ತೀವಿ. ಅದ್ರ ಮೇಲೆ ಜಮೀನ ಖರೀದಿ ಮಾಡ್ತೀವಿ. ಗೌರ್ಮೆಂಟ್ ಇದ್ರೆ ಗೌರ್ಮೆಂಟ್ ಜಮೀನು, ಇಲ್ಲ ಅಂದ್ರೆ ನಾವು ಖರೀದಿ ಮಾಡ್ತೀವಿ. ಮುಗಿಯೋದ್ರೊಳಗಡೆ ಎಷ್ಟು ಅವಧಿ ಇರ್ಬೋದು ಅನ್ನೋದ್ರ ಬಗ್ಗೆ? ಜಮೀನು ವ್ಯಾಪಾರ ಮಾಡಬೇಕು, ನೀನು ಜಮೀನು ಕೊಡಬೇಕು, ನೀನು ಒಂದು ಬೆಲೆ ಹೇಳ್ತೀಯ, ಗೌರ್ಮೆಂಟ್ ಒಂದು ಬೆಲೆ ಇರ್ತದೆ, ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಸುದೀರ್ಘವಾಗಿ 5-6 ದಿನ ಪ್ರವಾಸವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ಇಲಾಖಾವಾರು ಕೂಡ ಜಾಸ್ತಿ ಅಂತ ಹೇಳಿದ್ರು ಸಮಸ್ಯೆಗಳನ್ನ ಬಗ್ಗೆ. ಅದು ಯಾವಾಗ ಆಗ್ಬೋದು? ಬರ್ತಾರೆ, ಅವರೆಲ್ಲ ಬರ್ತಾರೆ. ಎಲ್ಲ ಅರ್ಜಿಗಳೆಲ್ಲ ಫಸ್ಟು ನಾವು ಇದನ್ನ ಮಾಡ್ತೀವಿ, ಸಾರ್ಟ್ ಔಟ್ ಮಾಡ್ತೀವಿ. ಸರ್, ಇವತ್ತು ಬಿಜೆಪಿ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಿದ್ದಾರೆ ಸರ್. ಬಿಜೆಪಿ ಪ್ರತಿಪಕ್ಷ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಿದ್ದಾರೆ. ಪೂರ್ವಾಗೇನೋ ವಿಚಾರ ತನಿಖೆ ಆಗೋದು. ಯಾವ ಹಗರಣನೂ ಆಗಿಲ್ಲ, ಎಲ್ಲ ಅವ್ರ ಕಾಲದ ಎಲ್ಲ ಅವ್ರ ಕಾಲದಲ್ಲ ಹಗರಣ ಅಷ್ಟೇ, ನಮ್ಮ ಕಾಲದೇ ಆಗಿಲ್ಲ. ಪ್ರತಿಭಟನೆ ಯಾಕೆ ಸರ್? ಅಸೆಂಬ್ಲಿ ಉತ್ತರ ಕೊಡ್ತೀವಿ ಬಿಡೋದು. ಮಂಡ್ಯದಲ್ಲಿ ಕೆಆರ್ಎಸ್ ಹಾಕಿದೆ ಅಂತ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಸರ್ಕಾರನೇ ಕಾರಣ. ಸೇಫ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. KRS ಅಲ್ಲಿ ಯಾರೋ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು, ಡಿಸ್ಟೆನ್ಸ್ ಅಂತ ಇರ್ತದೆ, ಏನ್ ದುಡ್ಡು ಮಾಡಬೇಕು ಏನು ಅಂತ ಅದೆಲ್ಲ ಟೆಕ್ನಿಕಲ್ ಕಂಪ್ನಿ ಮಾಡ್ತಾರೆ. ಸರ್, ಮಂಡ್ಯದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಜನಸಂಪರ್ಕ ಸಭೆ ಮಾಡ್ತಿದ್ದಾರೆ. ಇದೇ ಕಾಪಿಲ್ಲ ಸರ್, ಹೇಗೆ ಅದು? ಮಾಡಲಿ, ಒಳ್ಳೇದಲ್ವಾ? ಜನರ ಮಧ್ಯೆ ಹೋಗುವಂಥದ್ದು, ಜನರ ಸೇವೆ ಮಾಡೋದನ್ನ ನಾವು ಬೇಡನಕ್ಕಾಗ್ತದ? ಬಹಳ ಸಂತೋಷ. ಮೂರು ಕ್ಷೇತ್ರದ ಅಭ್ಯರ್ಥಿಗಳು ಯಾವ ಫೈನಲ್ ಆದ್ಮೇಲೆ ಸಭೆಗಳಾಗ್ತದೆ. ಬೈ ಎಲೆಕ್ಷನ್ ಅಭ್ಯರ್ಥಿಗಳು ಎಲೆಕ್ಷನ್ ಅನೌನ್ಸ್ ಆಗಿದೆ, ಒಂದು ನಾಮಿನೇಷನ್ ಫೈಲ್ ಮಾಡ್ತಾರೆ. ಸರ್, ವಕೀಲ ದೇವರಾಜೇಗೌಡ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಸದ್ಯ ಹೊರಗಡೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರೇ ನನ್ನ ಜೈಲಿಗೆ ಹಾಕ್ತಿದ್ರು ಅಂತ ಹೇಳಿದ್ರು. ಹೌದಾ? ಬಹಳ ಸಂತೋಷ. ನಾನು ನೆನೆಸ್ಕೊತಾ ಇರಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.